ಜಿಲ್ಲೆಯ ಸಂಸದ ಹಾಗೂ ಮಾಜಿ ಸ್ಪೀಕರ್ ವಿಶ್ವೇಶ್ವರಯ್ಯ ಕಾಗೇರಿಯವರ ಜನ್ಮದಿನದ ಸಂಭ್ರಮದ ಅಂಗವಾಗಿ ಸಿರ್ಸಿ ತಾಲೂಕಿನ ಹಾರ್ಸಿಕಟ್ಟದಲ್ಲಿ ಜುಲೈ 12ರಂದು ಬೃಹತ್ ಮೆಗಾ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ತಿಳಿಸಿದರು. ಕುಮಟಾ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಶುಕ್ರವಾರದಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜನ್ಮದಿನವಿದ್ದು, ಅದರ ಪ್ರಯುಕ್ತ ಭಾನುವಾರ ಹಾರ್ಸಿಕಟ್ಟ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಭಾಭವನದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಈ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ಕಾಗೇರಿ ಸಮಸ್ತ ಅಭಿಮಾನಿ ಬಳಗದ ವತಿಯಿಂದ ಆಯೋಜಿಸಲಾಗಿರುವ ಈ ಜನಪರ ಕಾರ್ಯಕ್ರಮಕ್ಕೆ ಅನಂತಮೂರ್ತಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸಿರಸಿ ಸಿದ್ದಾಪುರ ಕಾಗೇರಿ ಅಭಿಮಾನಿ ಬಳಗ, ಸಿದ್ದಾಪುರ ಬಿಜೆಪಿ ಮಂಡಳ ಪ್ರಾಯೋಜಕತ್ವ ನೀಡಿದ್ದು, ಸಾರ್ವಜನಿಕರು ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳುವಂತೆ ವಿನಂತಿಸಿದರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಜನಪ್ರತಿನಿಧಿಯಾಗಿದ್ದ ಅವಧಿಯಲ್ಲಿ ಜಿಲ್ಲೆಯ ವೈದ್ಯಕೀಯ ಮೂಲಸೌಕರ್ಯಗಳಿಗೆ ನೀಡಿದ ಕೊಡುಗೆ ಅಪಾರವಾಗಿದ್ದು, ಮುಖ್ಯವಾಗಿ ಸಿರಸಿಯ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯನ್ನು 142 ಕೋಟಿ ರೂಪಾಯಿ ಭಾರಿ ವೆಚ್ಚದಲ್ಲಿ 250 ಹಾಸಿಗೆಗಳ ಅತ್ಯಾಧುನಿಕ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಅನಂತಮೂರ್ತಿ ಹೆಗಡೆ ಸ್ಮರಿಸಿದರು. ಹಾರ್ಸಿಕಟ್ಟ ಸುತ್ತಮುತ್ತಲಿನ ಗ್ರಾಮೀಣ ಭಾಗಗಳಲ್ಲಿ ಸುಸಜ್ಜಿತ ಆಸ್ಪತ್ರೆಗಳ ಕೊರತೆ ಇರುವುದನ್ನು ಮನಗಂಡು ಈ ಸಮಾಜಮುಖಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಗಂಭೀರ ಕಾಯಿಲೆಗಳು ಬಂದ ಮೇಲೆ ಚಿಕಿತ್ಸೆಗಾಗಿ ಅಲೆಯುವುದಕ್ಕಿಂತ ಮುಂಜಾಗ್ರತೆಯಾಗಿ ಇಂತಹ ಶಿಬಿರಗಳಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಬದುಕಿನ ದೃಷ್ಟಿಯಿಂದ ಅತ್ಯಂತ ಉತ್ತಮ ಎಂದು ಅವರು ಗ್ರಾಮೀಣ ಜನತೆಗೆ ಕಿವಿ ಮಾತು ಹೇಳಿದರು. ಈ ಮೆಗಾ ಉಚಿತ ಶಿಬಿರದಲ್ಲಿ ಶಿರಸಿಯ ಪ್ರಸಿದ್ಧ TSS ಆಸ್ಪತ್ರೆ, ಮಾರಿಕಾಂಬಾ ಆಸ್ಪತ್ರೆ ಹಾಗೂ ಜೋಶಿ ಆಸ್ಪತ್ರೆಗಳ ನುರಿತ ತಜ್ಞ ವೈದ್ಯರ ತಂಡಗಳು ಪಾಲ್ಗೊಳ್ಳಲಿವೆ. ಜನರಲ್ ಮೆಡಿಸಿನ್ ತಜ್ಞೆ JB ಕಾರಂತ, ಯೂರಾಲಜಿ ಸೂಪರ್ ಸ್ಪೆಷಲಿಸ್ಟ್ ಗಜಾನನ್ ಭಟ್, ಶ್ರೀರೋಗ ತಜ್ಞ ಶ್ರೀಧರ ವೈದ್ಯ, ಮಕ್ಕಳ ತಜ್ಞ ಆಶೀಶ್ ಜನ್ನು, ಚರ್ಮರೋಗ ತಜ್ಞೆ ಪ್ರಜ್ಞಾ ಜನ್ನು, ಕಣ್ಣಿನ ಸ್ಪೆಷಲಿಸ್ಟ್ ಹರ್ಷ ನಾಡಗೇರ್, ಕ್ಯಾನ್ಸರ್ ತಜ್ಞೆ ಮಮತಾ ಹೆಗಡೆ ಹಾಗೂ ಶಾರದಾ ಸತೀಶ್ ಸೇರಿದಂತೆ ವಿವಿಧ ವೈದ್ಯಕೀಯ ವಿಭಾಗಗಳ ನುರಿತ ತಜ್ಞರು ರೋಗಿಗಳಿಗೆ ನೇರ ಸಲಹೆ ನೀಡಲಿದ್ದಾರೆ. ಇದರೊಂದಿಗೆ ಸಿರಸಿಯ MM ಜೋಶಿ ಗಣೇಶ್ ನೇತ್ರಾಲಯದ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಬೆಂಗಳೂರಿನ ಭಾರತೀಯ ಕ್ಯಾನ್ಸರ್ ಸೊಸೈಟಿ ಮತ್ತು ಅಸ್ಮಿತೆ ಫೌಂಡೇಶನ್ ವೈದ್ಯರ ತಂಡದಿಂದ ಮಹಿಳೆಯರಿಗಾಗಿ ವಿಶೇಷವಾಗಿ ಸ್ತನ ಕ್ಯಾನ್ಸರ್ ಸೇರಿದಂತೆ ಉಚಿತ ಕ್ಯಾನ್ಸರ್ ಸ್ಕ್ರೀನಿಂಗ್ ನಡೆಯಲಿದೆ. ಶಿಬಿರದಲ್ಲಿ ಉಚಿತವಾಗಿ BP ಹಾಗೂ ಶುಗರ್ ಪರೀಕ್ಷೆ ನಡೆಸಿ ಅಗತ್ಯವಿರುವ ಕೆಲವು ಪ್ರಮುಖ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಗುವುದು. ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ನೋಂದಣಿ ಪ್ರಕ್ರಿಯೆ ಆರಂಭವಾಗಿ 9:30ಕ್ಕೆ ವೈದ್ಯರ ತಪಾಸಣೆ ಶುರುವಾಗಲಿದ್ದು, ಮಧ್ಯಾಹ್ನ 1:30ರವರೆಗೆ ಶಿಬಿರ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ನೆಚ್ಚಿನ ಸಂಸದರು, ಮಾಜಿ ಸ್ಪೀಕರ್ ಆದಂತಹ ವಿಶ್ವೇಶ್ವರ ಕಾಗೇರಿಯವರ ಹುಟ್ಟುಹಬ್ಬ ಶುಕ್ರವಾರ ದಿವಸ ಇದೆ. ಅದಾದ ಒಂದು ದಿವಸ ನಂತರದಲ್ಲಿ, ಅಂದರೆ ನಾವು ಭಾನುವಾರ ದಿವಸ ಹಾರ್ಸಿಕಟ್ಟಾದ ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟಾದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮೇಲ್ಗಡೆ ಇರುವಂತಹ ಭವನದಲ್ಲಿ ಮೆಗಾ ಹೆಲ್ತ್ ಕ್ಯಾಂಪನ್ನು ನಾವೆಲ್ಲ ಸಮಸ್ತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿಮಾನಿ ಬಳಗ ಮತ್ತು ಸಿದ್ದಾಪುರ ಮಂಡಲ BJP ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಅವತ್ತಿನ ದಿವಸ ಈ ಒಂದು ಮೆಗಾ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಉಪಸ್ಥಿತರಿರುವಂಥ ಡಾಕ್ಟರು JB ಕಾರಂತ್ರವರು, ಬಹಳ ನುರಿತ ವೈದ್ಯರಿದ್ದಾರೆ, TSS ಆಸ್ಪತ್ರೆಯವರು. ಹಾಗೆ ಗಜಾನನ ಭಟ್ ಯೂರಾಲಜಿ ಸೂಪರ್ ಸ್ಪೆಷಲಿಸ್ಟ್ ಅವರೊಂದು ಸ್ಪೆಷಲಿಸ್ಟ್ ಆಗಿದ್ದಾರೆ. ಮತ್ತು ಸಿದ್ದಾಪುರದ ವೈದ್ಯ ಡಾಕ್ಟ್ರು, ಮತ್ತು ಆಶೀಶ್ ಜನ್ನು ಮತ್ತು ಪ್ರಜ್ಞಾ ಜನ್ನು. ಆಶೀಶ್ ಜನ್ನು ಅವರು ಮಕ್ಕಳ ತಜ್ಞರು, ಪ್ರಜ್ಞಾ ಜನ್ನು ಅವರು ಚರ್ಮರೋಗ ತಜ್ಞರು. ಹಾಗೆ ಹರ್ಷ ನಾಡಿಗೇರ್ ಅಂಥೇಳಿ ಇವರು ಕಣ್ಣಿನ ಸ್ಪೆಷಲಿಸ್ಟ್ ಇವರು. ಹಾಗೆ ಮಮತಾ ಹೆಗಡೆ ಅಂಥೇಳಿ ಅವರು ಕ್ಯಾನ್ಸರ್ ತಜ್ಞರು. ಹಾಗೆ ಶಾರದಾ ಸತೀಶ್ ಅಂಥೇಳಿ ಅವರು ಗೈನಕಾಲಜಿಸ್ಟು. ಹೀಗೆಲ್ಲ ವಿಭಾಗದ ವೈದ್ಯರು ಕೂಡ ಅಲ್ಲಿರ್ತಾರೆ. ಅದಾದ ನಂತರದಲ್ಲಿ ಮೊದಲು ಹೇಳಿದಾಗೆ ಕಣ್ಣಿನ ತಪಾಸಣೆಗೆ ವಿಶೇಷವಾದಂಥ ಒಂದು ಅವರ ನಮ್ಮ ಜೋಶಿ ಆಸ್ಪತ್ರೆಯ ತಂಡ ಬರ್ತಾ ಇದೆ. ಮತ್ತು ಕ್ಯಾನ್ಸರ್ ಬಗ್ಗೆ ಕೂಡ ವಿಶೇಷವಾಗಿ ಹೆಣ್ಮಕ್ಕಳಲ್ಲಿ ಉಂಟಾಗುವಂಥ ಸ್ತನ ಕ್ಯಾನ್ಸರ್ ಬಗ್ಗೆ ಅವರು ತಪಾಸಣೆ ಮಾಡಲಿಕ್ಕಿದ್ದಾರೆ. ಹಾಗೆ ಮತ್ತು ಕೆಲವು ಸಾಧ್ಯವಾದ ಔಷಧಿಗಳನ್ನು ಕೊಡ್ತಾರೆ. ಎಲ್ಲ ಔಷಧಿನೂ ಇಲ್ಲೇ ಕೊಡಲಿಕ್ಕೆ ಆಗತ್ತೆ ಅಂತಲ್ಲ, ಸಾಧ್ಯವಾದ ಕೆಲವು ಔಷಧಿಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಈ ಒಂದು ಸಮಾಜಮುಖಿ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಹಾರ್ಸಿಕಟ್ಟ ಸೇವಾ ಸಹಕಾರಿ ಸಂಘ ಅವರು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ. TSS ಆಸ್ಪತ್ರೆ ಸಹಕಾರ ಕೊಡ್ತಾ ಇದ್ದಾರೆ. IMA ಸಿರ್ಸಿ ಅವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ.
ಅಸ್ಮಿತೆ ಫೌಂಡೇಶನ್ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಭಾರತೀಯ ಕ್ಯಾನ್ಸರ್ ಸೊಸೈಟಿ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಸ್ಥಳೀಯ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಸಮಸ್ತ ವಿಶ್ವೇಶ್ವರಯ್ಯ ಕಾಗೇರಿ ಅಭಿಮಾನಿಗಳು ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಾನು ಕೈ ಜೋಡಿಸಿ ಬೇಡ್ಕೊಳ್ತಾ ಇದ್ದೇನೆ. ಯಾವುದೇ ಒಂದು ಅಪಾಯ ಬಂದ ಮೇಲೆ ನಾವು ಚಿಕಿತ್ಸೆ ತೆಗೆದುಕೊಳ್ಳೋಕ್ಕಿಂತ ಆಗಾಗ ನಮ್ಮ ಹೆಲ್ತನ್ನು ಚೆಕಪ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಪ್ರದೀಪ್ ಹೆಗಡೆ, ಶಿವಕುಮಾರ್ ಕೊಂಡಿ, ವಿನಾಯಕ ನಾಯ್ಕ್ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರಸಿ.